गुरुर्ब्रह्मा विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः. ओके ओम. येनाक्षरसमाम्नायम् अधिगम्य महेश्वरात् कृत्स्नं व्याकरणं प्रोक्तं तस्मै पाणिनये नमः. नमां नत्वा सरस्वतीं देवीं शुद्धां गुण्यां करोम्यहं पाणिनीयप्रवेशाय लघुसिद्धान्तकौमुदी. ಇವತ್ತು ಎರಡನೇ ಅಧ್ಯಾಯ ಅತ್ಸಂಧಿ ಪ್ರಕರಣ ಹೇಳ್ತಾ ಇದ್ದೀವಿ. ಅಚ್ಚಂದರೆ ಸ್ವರ ಎಂದು ಹಿಂದೆ ಹೇಳಿದ್ದೇವೆ. ಅಚ್ಚೆನ್ನುವುದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಮಹೇಶ್ವರ ಸೂತ್ರಗಳಲ್ಲಿ ಮೊದಲನೆಯ ಸೂತ್ರದಿಂದ ನಾಲ್ಕನೆಯ ಸೂತ್ರವರೆಗೂ 4 ಸೂತ್ರಗಳಲ್ಲಿರುವ ಅಕ್ಷರಗಳನ್ನೆಲ್ಲ ಸೇರಿಸಿ ಒಂದು ಸಂಕ್ಷಿಪ್ತ ರೂಪ, ಅಬ್ರಿವಿಯೇಷನ್, ಶಾರ್ಟ್ ಫಾರ್ಮ್ ತಯಾರು ಮಾಡ್ತೀವಿ. ಸಂಕ್ಷಿಪ್ತ ರೂಪ ಆನಿಂದ ಶುರು ಮಾಡಿ ಚ. ಚ ಅಂದರೆ 4ನೆಯ ಸೂತ್ರದ ಕೊನೆಯ ಅಕ್ಷರ ಐ, ಔಚ್. ಅಚ್ ಅಂದರೆ ಸ್ವರಗಳು. ಆಯಿತಾ? ಈ ಅತ್ಸಂಧಿ ಪ್ರಕರಣ. ಇದರಲ್ಲಿ ಒಂದು ವಿಷಯ, ಲಘು ಕೌಮುದಿಯಲ್ಲಿ ಪಾಣಿನೀಯ ಸೂತ್ರಗಳನ್ನೇ ತಗೊಂಡು ಸ್ವಲ್ಪ ಕ್ರಮ ಬದಲಾಯಿಸಿ ಪ್ರಕ್ರಿಯೆಗೆ ಅನುಗುಣವಾಗಿ, ವಿಷಯಕ್ಕೆ ಅನುಗುಣವಾಗಿ ಹೇಳುತ್ತಾ ಹೋದರು. ಆದರೆ ಈ ಸೂತ್ರಗಳನ್ನು ನಾವು ಹೇಳಿದ್ದೀವಲ್ಲ, ಹಿಂದೆ ಹೇಳಿದ್ದೇವೆ ನಿನ್ನೆನೆ, ಸೂತ್ರಗಳನ್ನು ಪಾಣಿನಿ ಅಷ್ಟಾಧ್ಯಾಯದಲ್ಲಿ ಯಾವ ಸ್ಥಾನದಲ್ಲಿಟ್ಟರೋ ಆ ಸ್ಥಾನದಿಂದ ಸೂತ್ರವನ್ನು ಕಿತ್ತಿದರೆ ಆ ಸೂತ್ರದ ಅರ್ಥ ಕಷ್ಟವಾಗ್ತದೆ. ಏಕೆಂದರೆ ಆ ಸೂತ್ರದ ಹಿಂದಿನ ಸೂತ್ರಗಳು ಗೊತ್ತಾಗಬೇಕು. ಆ ಸೂತ್ರದ ಸ್ಥಾನ ಇದ್ದರೆ ಆ ಸೂತ್ರ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಆದ್ದರಿಂದ ಮಧ್ಯ ನಾವು ಸ್ವಲ್ಪ ಅಷ್ಟಾಧ್ಯಾಯಿಯನ್ನು ಪಕ್ಕಕ್ಕಿಟ್ಟುಕೊಂಡರೆ ಒಳ್ಳೆಯದು. ನಾನಂತೂ ಲಘು ಕೌಮುದಿಯಲ್ಲಿ ಸುಮಾರು 500 ಅಂದರೆ 1500 ಸೂತ್ರಗಳು, ಸುಮಾರು ಸ್ವಲ್ಪ 4-6 ಹೆಚ್ಚು ಕಮ್ಮಿ ಇರ್ಬೋದು, ಸುಮಾರು 1500 ಸೂತ್ರಗಳನ್ನೇ ಅಷ್ಟಾಧ್ಯಾಯಿಯಿಂದ ತಗೊಂಡು ಲಘುವಿನಲ್ಲಿ ವಿಚಾರ ಮಾಡಿ ಅರ್ಥ ಹೇಳಿದ್ದಾರೆ. ಅಷ್ಟು ಲಘುವಿನಲ್ಲಿ ಬಂದಿರುವ ಸೂತ್ರಗಳನ್ನು ಮಾತ್ರ ಬಿಡಿಯಾಗಿಟ್ಟು ಅದೇ ಅಷ್ಟಾಧ್ಯಾಯಿ ಕ್ರಮದಲ್ಲಿ ಇಟ್ಕೊಂಡು ನಾನೊಂದು ಬರೆದೆ. ಅದೇ ಅಷ್ಟಾಧ್ಯಾಯಿ ಕ್ರಮ ಇಟ್ಕೊಂಡು ಅದರಿಂದ ಏನಾಗ್ತದೆ, ಅಷ್ಟು ಸೂತ್ರಗಳನ್ನು ಪಕ್ಕಕ್ಕಿಟ್ಕೊಂಡು ಒಂದು ಪುಸ್ತಕ ಪ್ರಿಂಟ್ ಆಗಬೇಕು, ನಾನು ಸಾಫ್ಟ್ ಕಾಪಿ ಇದೆ, ಅದು ಪಕ್ಕಕ್ಕಿಟ್ಕೊಂಡು ಈ ಲಘು ಓದುತ್ತಾ ಇದ್ದರೆ ಆ ಪ್ರತಿಯೊಂದು ಸೂತ್ರ ಬಂದಾಗ ಲಘು ಸೂತ್ರ ಅಷ್ಟಾಧ್ಯಾಯಿಯಲ್ಲಿ ನೋಡಬೇಕು. ಆವಾಗಲೇ ಸೂತ್ರ ಅರ್ಥವಾಗ್ತದೆ. ಈಗ ನೋಡಿ, ಅತ್ಸಂಧಿ ಪ್ರಕರಣದಲ್ಲಿ ಮೊದಲು ಯಣಾದೇಶ ಸಂಧಿ ಎಂದು ಹೇಳ್ತಾರೆ. ಯಣಾದೇಶ, ಎಣ್ಣಂದರೆ ಅದೊಂದು ಪ್ರತ್ಯಾಹಾರ. ಹಯವರಟ್ ಲಣ್ ಅಲ್ಲವೇ? 5ನೆಯ ಸೂತ್ರ ಹಯವರಟ್ ಲಣ್, 5ನೆಯದು ಹಯವರಟ್, ಲಣ್ ಎನ್ನುವುದು 6ನೆಯ ಸೂತ್ರ. ಹಯವರಟ್ ಲಣ್, ಅದರಲ್ಲಿ ಹ ಒಂದು ಬಿಟ್ಟರೆ, ಹಯವರಟ್ನಲ್ಲಿ ಹ ಬಿಟ್ಟು ಯಾನಿಂದ ಶುರು ಮಾಡಿ ಯವರಟ್ ಲಣ್, 6ನೆಯ ಸೂತ್ರ ಲಣ್, ಣಾಕಿ ಮುಗಿದು ಬಿಡಬೇಕು. ಯಾನಿಂದ ಶುರುವಾಗಿ ಣಾನಿಂದ ಮುಗಿದು ಬಿಟ್ಟರೆ ಯವರಟ್ ಲಣ್ ಆಗುತ್ತದೆ. ಯವರಟ್ 5ನೆಯ ಸೂತ್ರದಲ್ಲಿ ಅಟ, ಅದು ಸೂತ್ರದ ಕೊನೆಯ ಇತ್ತಕ್ಷರ, ಅದರಿಂದ ಅದು ಲೆಕ್ಕಕ್ಕೆ ಬರಲ್ಲ, ಅದು ಬಿಟ್ಟು ಬಿಡ್ತೀವಿ. ಅದರಿಂದ ಏನಾಗ್ತದೆ, ಯಾವಾರಾಲ 4 ಅಕ್ಷರಗಳು ಬರುತ್ತವೆ. ಈ ಯಾವಾರಾಲ 4 ಅಕ್ಷರಗಳನ್ನು ಸೇರಿಸಿ ಒಂದು ಸಂಕ್ಷಿಪ್ತ ರೂಪ ಪ್ರತ್ಯಾಹಾರ ಆಗುತ್ತದೆ. ಅದು ಎಣ್ಣೆಂದು ಹೇಳ್ತೀವಿ. ಈ ಎಣ್ಣಿನ ಆದೇಶ ಬರುತ್ತದೆ. ಈಗ ಸಂಧಿ ಒಂದು ಯಣಾದೇಶ ಸಂಧಿ. ಈ ಮೊದಲು ಸೂತ್ರದಲ್ಲಿ ಯಣಾದೇಶ ಹೇಳ್ತಾರೆ. ಇದಕ್ಕೆ ಸೂತ್ರ ನಾನು ಓದ್ತೀನಿ. ಇಕೋ ಯಣಚಿ, ಇಕೋ ಯಣಚಿ. ಇದು ಲಘು ಕೌಮುದಿಯಲ್ಲಿ 15ನೆಯ ಸೂತ್ರ. ಅಷ್ಟಾಧ್ಯಾಯಿಯಲ್ಲಿ 6ನೆಯ ಅಧ್ಯಾಯ ಮೊದಲನೆಯ ಪಾದದಲ್ಲಿ 77th 77ನೆಯ ಸೂತ್ರ ಇಕೋ ಯಣಚಿ ಅಲ್ಲವೇ? ಈ ಸೂತ್ರವನ್ನು, ಈ ಸೂತ್ರ ಮೂಲಕ ಆ ಸಂಧಿ ನಿಯಮ ಹೇಳುತ್ತಾರೆ. ಏನಾಗುತ್ತದೋ ಅರ್ಥ ಮಾಡಿಕೊಳ್ತೀವಿ. ಸೊ ಇಕೋ ಒಂದು ಪದ, ಎಣ್ 2ನೆಯ ಪದ, ಅಚಿ 3ನೆಯ ಪದ. ಮೊದಲು ಸೂತ್ರ ಓದಿದ ನಂತರ ಪದಚ್ಛೇದ ಮಾಡಬೇಕು. ಇಕೋ ಎಣ್ ಅಚಿ.
ಇಕೋ ಎಂಬುದು ಮತ್ತೆ ಸಂಧಿಯಿಂದ ಆಯಿತು. ಯಾರಿಗೆ ಸಂಧಿ ಗೊತ್ತೋ ವಿಸರ್ಗ ಸಂಧಿ ಸೂತ್ರ ನೀವು ತಿಳ್ಕೊಳ್ಳಬಹುದು. ಅದು ಇಕಹ ವಿಸರ್ಗ ಇರಬೇಕಿತ್ತು, ಓ ಆಯಿತು. ಯಾರಿಗೆ ಗೊತ್ತಿಲ್ಲವೋ ಮುಂದೆ ಬರುತ್ತದೆ, ನಿಮಗೆ ಅರ್ಥವಾಗ್ತದೆ. ಸಂಧಿ ಮೊದಲೇ ಗೊತ್ತಿರುವವರು ಅದು ವಿಸರ್ಗ ಓ ಆಯಿತು, ಅದನ್ನು ವಿಸರ್ಗ ಮತ್ತೆ ವಾಪಸ್ ತರ್ತೀವಿ. ಇಕಹ ಎಣ್ ಅಚಿ. ಇಕಹ ಎಂಬುದು ಸ್ವಲ್ಪ ಸಂಸ್ಕೃತ ಜ್ಞಾನ ಮೊದಲೇ ಬೇಕು. ಯಾಕಂದರೆ ಸೂತ್ರಗಳೆಲ್ಲ ಸಂಸ್ಕೃತದಲ್ಲಿರುವುದರಿಂದ ಇದೊಂದು ಅನ್ಯೋನ್ಯಾಶ್ರಯ ದೋಷ. ಪ್ರಾರಂಭಿಕರಿಗೆ ವಿಭಕ್ತಿ ಜ್ಞಾನವೇ ಇಲ್ಲ, ಅವರಿಗೆ ಸೂತ್ರಗಳು ಹೇಳಿದ್ದರೆ ಸೂತ್ರದಲ್ಲಿ ವಿಭಕ್ತಿ ಬಂದೇ ಬಿಡ್ತದೆ. ಅಂದರೆ ವಿಭಕ್ತಿ ಜ್ಞಾನ ಇದ್ದರೆ, ಸ್ವಲ್ಪ ಸಂಸ್ಕೃತ ಜ್ಞಾನ ಇದ್ದರೆ ಸೂತ್ರಗಳನ್ನು ಓದೋಕ್ಕಾಗ್ತದೆ. ಸೂತ್ರಗಳನ್ನು ಓದುವುದರಿಂದ ಸಂಸ್ಕೃತ ಕಲಿಯುವುದು ಅಂದರೆ ಕಷ್ಟವಾಗ್ತದೆ. ಅದರಿಂದ ಸ್ವಲ್ಪ ಸಂಸ್ಕೃತ ಜ್ಞಾನ ಆದರೂ ಇರಬೇಕು. ಮರದೇನೋ ಸಾಂಪ್ರದಾಯಿಕರು ಹಾಗೆ ಮಾಡ್ತಾ ಬಂದಿದ್ದರು. ಆವಾಗ ಸಂಸ್ಕೃತವು ಏನದು ಮಾತಾಡುವ ಭಾಷಾ, ವ್ಯಾವಹಾರಿಕ ಭಾಷಾ ಇದ್ದಿರಬಹುದು. ಆವಾಗ ಅವರಿಗೆ ಇಷ್ಟೇನು ತೊಂದರೆ ಆಗ್ತಿರಲಿಲ್ಲ. ಮಾತಾಡುವ ಭಾಷೆ ಇತ್ತು, ನೇರಾಗಿ ಕಲಿಯುತ್ತಿದ್ದರು. ಆಧುನಿಕರಿಗೆ ನಮಗೆ ಮಾತಾಡುವ ಭಾಷೆ ಅಲ್ಲ, ವಿಭಕ್ತಿ ಜ್ಞಾನವಿಲ್ಲ. ಆದ್ದರಿಂದ ಇದು ಹೇಳೋದು ಕಷ್ಟ ಆಗ್ತಾಯಿದೆ. ಆದರೂ ಸ್ವಲ್ಪ ತಿಳ್ಕೊಂಡು, ಏನು ಗೊತ್ತಿಲ್ಲದವರು ಸುಮ್ಮನೆ ಹೇಳಿದ್ದು ಬರ್ಕೊಂಡು, ಸ್ವಲ್ಪ ಗೊತ್ತಿರುವವರಿಗೆ ನಿಮಗೆ ಅರ್ಥವಾಗ್ತದೆ. ಈ ಕಹ, ಇಕ್ಕೆನ್ನುವುದು ಶಬ್ದ. ಇಕ್ಕೆನ್ನುವುದು ಅದೂ ಒಂದು ಪ್ರತ್ಯಾಹಾರವೇ. ಅದರ ಇಕಹ ಎನ್ನುವುದು ಷಷ್ಠಿ ವಿಭಕ್ತಿ. ಎಣ್ಣೆನ್ನುವುದು ಈಗಲೇ ಹೇಳಿದ್ದನ್ನಲ್ಲ, ಅದೊಂದು ಪ್ರತ್ಯಾಹಾರ. ಅಂದರೆ ಅಚ್ಚಂದರೆ ಅದು ಮೂರು ಪ್ರತ್ಯಾಹಾರಗಳೇ. ಇಕ್, ಎಣ್ಣು, ಅಚ್ಚೆ, ಮೂರು ಪ್ರತ್ಯಾಹಾರಗಳೇ ಈ ಸೂತ್ರದಲ್ಲಿ ಬಂದಿವೆ. ಪಾಣಿನಿ ಈ ಪ್ರತ್ಯಾಹಾರಗಳಿಗೆ ಮತ್ತೆ ವಿಭಕ್ತಿಯನ್ನು ಸೇರಿಸ್ತಾನೆ. ಆ ವಿಭಕ್ತಿಗಳಿಗೆ ಒಂದು ಅರ್ಥ ಇದೆ. ಒಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ಆಸಕ್ತಿಕರವಾದ ವಿಷಯ ಏನೆಂದರೆ, ಇಕ್ಕೆಂದು ಹೇಳಿದ್ದಾರೆ. ಇಕ್ಕಕ್ಕೆ ಷಷ್ಠಿ ವಿಭಕ್ತಿ ಹೇಳಿದ, ಎಣ್ಕೆ ಪ್ರಥಮ ವಿಭಕ್ತಿ ಇದೆ. ಅಚ್ಚಕ್ಕೆ, ಅಚ್ಚಂದರೆ ಸ್ವರಗಳು, ಅಚ್ಚು ಪ್ರತ್ಯಾಹಾರವನ್ನು ಸಪ್ತಮಿ ವಿಭಕ್ತಿ ಮಾಡಿಬಿಟ್ಟು ಅಚಿ ಎಂದು ಹೇಳಿದ. ಅಚಿ, ಹ್ರಸ್ವ ಅಚಿ. ಅಂದರೆ ಅದು ಸಪ್ತಮಿ ಏಕವಚನ. ಇಕಹ ಷಷ್ಠಿ, ಎಣ್ ಪ್ರಥಮ ವಿಭಕ್ತಿ, ಅಚಿ ಸಪ್ತಮಿ ವಿಭಕ್ತಿ. ಮೊದಲು ನೋಡಿ, ಇಕ್ಕೆನ್ನುವುದು ಪ್ರತ್ಯಾಹಾರವೇ ಮತ್ತು ಅದು ಪ್ರತ್ಯಾಹಾರವೇ. ಅದು ಏನು ಬರುತ್ತದೆ? ಐವಣು ರೊಲುಕ್ ಮೊದಲನೆಯ ಎರಡು ಸೂತ್ರಗಳಲ್ಲಿ ಅಕಾರ ಬಿಟ್ಟರೆ ಏನಾಗ್ತದೆ? ಐವುಣ್ ಆ ಬಿಟ್ಟರೆ ಇವುಣ್ ರೊಲುಕ್. ಈವು ರುಲು, ಈ ನಾಲ್ಕು ಅಕ್ಷರಗಳು. ಈವು ರೋ ಲೋ, ಈವು ರೋಲೋ, ಈ ನಾಲ್ಕು ಅಕ್ಷರಗಳು ಈ ಪ್ರತ್ಯಾಹಾರದಲ್ಲಿ ಅಡಕವಾಗಿವೆ. ಇಕ್ ಅಂದರೆ ಈ ನಾಲ್ಕು ಅಕ್ಷರಗಳು, ನಾಲ್ಕು ಸ್ವರಗಳು. ಎಣ್ಣಂದರೆ ಯವರಲ, ಅಚ್ಚಂದರೆ ಸ್ವರಗಳೆಲ್ಲ. ಈಗ ಈ ಸೂತ್ರ ಆರನೆಯ ವಿಭಕ್ತಿ ಇಕಹ ಷಷ್ಠಿ ವಿಭಕ್ತಿ. ಷಷ್ಠಿ ವಿಭಕ್ತಿಗೆ ಅರ್ಥವೇನು? ಇದು ಪಾರಿಭಾಷಿಕ ಸೂತ್ರದಲ್ಲಿ ಬರುತ್ತದೆ, ಲಘು ಸೂತ್ರದಲ್ಲಿ ಹೇಳಲಿಲ್ಲ. ಆದರೆ ನಾವು ಅಷ್ಟಾಧ್ಯಾಯಿ ಗೊತ್ತಿರುವವರು ಅದರಿಂದ ಕಲಿತುಕೊಳ್ಳಬೇಕಾಗ್ತದೆ. ಏನಂದರೆ ಅದು ಇಕಹ ಎಂಬ ಸೂತ್ರಕ್ಕೆ ಷಷ್ಠಿ ವಿಭಕ್ತಿ ಇದೆ. ಷಷ್ಠಿ ವಿಭಕ್ತಿಗೆ ಅರ್ಥವೇನೆಂದರೆ ಷಷ್ಠಿ ಸ್ಥಾನೇ ಯೋಗ ಎಂದು ಹೇಳ್ತಾನೆ. ಷಷ್ಠಿ ವಿಭಕ್ತಿಗೆ ಸ್ಥಾನೇ ಎಂಬ ಪದವನ್ನು ಸೇರಿಸಿಕೊಳ್ಳಬೇಕು. ಸ್ಥಾನೇ ಎಂಬ ಪದವು ಸೇರಿಸಿದ್ದೆಂದು ತಿಳಿಯಬೇಕು. ಸ್ಥಾನೇ ಯೋಗ, ಸ್ಥಾನೇ ಎಂಬ ಪದವು ಸೇರಿಸಬೇಕು. ಸ್ಥಾನೇ ಅಂದರೆ ಅರ್ಥವೇನು? ಇಕಹ ಸ್ಥಾನೇ ಅಂದರೆ ಇಕ್ ಎಂಬ ಪ್ರತ್ಯಾಹಾರದಿಂದ ಹೇಳಿರುವ ಅಕ್ಷರಗಳ ಸ್ಥಾನದಲ್ಲಿ ಅಲ್ಲವೇ? ಇಕ್ ಸ್ಥಾನೇ, ಇಕಹ ಸ್ಥಾನೇ ಅಂದರೆ ಈ ಸ್ಥಾನದಲ್ಲಿ, ಈ ಊ ರೂಲು ಈ ನಾಲ್ಕು ಅಕ್ಷರಗಳ ಸ್ಥಾನದಲ್ಲಿ ಏನಾಗುತ್ತದೆ? ಎಣ್. ಇಕ್ಕಂದರೆ ನಾಲ್ಕು ಅಕ್ಷರಗಳು, ಎನ್ ಅಂದರೆ ನಾಲ್ಕು ಅಕ್ಷರಗಳು. ಇಕ್ ಸ್ಥಾನದಲ್ಲಿ ಎಣ್ ಬರುತ್ತದೆ. ಪ್ರಥಮ ವಿಭಕ್ತಿ ಇದ್ದರೆ ಅದು ಆದೇಶ ಆಗಮ ಆಗುತ್ತದೆ. ಷಷ್ಠಿ ವಿಭಕ್ತಿ ಇದ್ದರೆ ಅದರ ಸ್ಥಾನದಲ್ಲಿ ಎಂದರ್ಥ. ಇಕ ಅಚಿ ಅಂದರೇನು? ಅಚಿ ಅಂದರೆ ಸಪ್ತಮಿ ವಿಭಕ್ತಿ. ಸಪ್ತಮಿ ವಿಭಕ್ತಿಗೆ ಅರ್ಥವೇನು? ಅದು ಲಘು ಕೌಮುದಿಯಲ್ಲಿ ಹೇಳ್ತಾರೆ ನೋಡಿ. ಮುಂದಿನ ಸೂತ್ರ ತಸ್ಮಿನ್ ಇತಿ ನಿರ್ದಿಷ್ಟೇ ಪೂರ್ವಸ್ಯ, 16ನೇ ಸೂತ್ರ. ಮುಂದಿನ ಸೂತ್ರ ತಸ್ಮಿನ್. ತಸ್ಮಿನ್ ಅನ್ನುವುದು ಸಹ, ತೌತೆ, ಸಹ ಶಬ್ದದ ಸಪ್ತಮಿ ಏಕವಚನ. ಅಂದರೆ ಇದು ಸಪ್ತಮಿ ವಿಭಕ್ತಿಯನ್ನು ಸೂಚಿಸುವುದಕ್ಕೆ ತಸ್ಮಿನ್ ಎಂದು ಪದ ಬಳಸಿದ್ದಾನೆ. ತಸ್ಮಿನ್ ಅಂದರೆ ಸಪ್ತಮಿ ವಿಭಕ್ತ್ಯಂತ ಪದಂ. ತಸ್ಮಿನ್ ಇತಿ ನಿರ್ದಿಷ್ಟೇ ಅಂದರೆ ಸಪ್ತಮಿ ವಿಭಕ್ತಿಯಿಂದ
ಸೂಚಿಸಿದ್ದರೆ, ಅಂದರೆ ಸಪ್ತಮಿ ವಿಭಕ್ತಿ ಅಂತ ಪದವನ್ನು ಅಲ್ಲಿ ಬಳಸಿದ್ದರೆ ಅದಕ್ಕೆ ಏನರ್ಥ? ಪೂರ್ವಸ್ಯ. ಅಂದರೆ ಸಪ್ತಮಿ ವಿಭಕ್ತಿಯಿಂದ ಹೇಳಿರುವ ಪದಕ್ಕೆ ಹಿಂದಿನ ಪದಕ್ಕೆ ಎಂದರ್ಥ. ಅಂದರೆ ಇಲ್ಲಿ ತಗೊಂಡು ಅಚಿ ಪರವಾದರೆ ಇಕ್ಕುಕು ಅಚ್ಚು ಪರವಾಗುತ್ತದೆ. ಅಂದರೆ ಅದನ್ನು ಮತ್ತೊಂದು ಅರ್ಥದಲ್ಲಿ ಹೇಳಬೇಕಾದರೆ ಸಪ್ತಮಿ ವಿಭಕ್ತಿಯಲ್ಲಿರುವ ಪದ ಇದ್ದರೆ ಅದು ಪರವಾದರೆ, ಪರ ಅಂದರೆ ಇದರ ನಂತರ ಬಂದರೆ ಎಂದರ್ಥ. ಅಂದರೆ ಅಚಿ ಪರೆ ಎಂದು ತಗೊಳ್ಳಬೇಕು. ಅಚಿ ಎಂದು ಸಪ್ತಮಿ ವಿಭಕ್ತಿ ಅಂತ ಪದ ಇದ್ದರೆ ಅಚಿ ಪರೆ. ಈಗ ಸೂತ್ರ ಏನಾಯಿತು ನೋಡಿ, ಇಕಃ ಸ್ಥಾನೆ ಅಚಿ ಪರೆ ಎಣ್ ಭವತಿ ಸ್ಯಾತ್. ಭವತಿ ಸ್ಯಾತ್ ಯಾವುದೇ ಒಂದು ಸೇರಿಸ್ಕೊಳ್ಳಬಹುದು. ಇಲ್ಲಿ ಲಘುವಿನಲ್ಲಿ ಸ್ಯಾತ್ ಎಂದು ಹೇಳಿಬಿಡ್ತಾನೆ. ಇಕಃ ಸ್ಥಾನೆ ಮತ್ತೊಂದು ಸಲ ಅರ್ಥ ಹೇಳ್ತೀನಿ. ವೃತ್ತಿ ಅಂದರೆ ಅರ್ಥ. ಸೂತ್ರದ ಅರ್ಥ ಏನು ತಯಾರಾಗುತ್ತದೆ? ಇಕಃ ಸ್ಥಾನೆ, ಇಕ್ಕು ಸ್ಥಾನದಲ್ಲಿ, ಅಚಿಪರೆ ಅಚ್ಚು ಪರವಾದರೆ, ಅಚ್ಚು ಅಂದರೆ ಇಕ್ಕಕ್ಕೆ ಅಚ್ಚು ಪರವಾದರೆ, ಎಣ್ ಸ್ಯಾತ್ ಎಣ್ಣೆನ್ನುವುದು ಬರುತ್ತದೆ. ಎಲ್ಲಿ? ಇಕ್ಕು ಸ್ಥಾನದಲ್ಲಿ. ಯಾವಾಗ? ಅದಕ್ಕೆ ಅಚ್ಚು ಪರವಾದರೆ. ಉದಾಹರಣೆ ತಗೊಂಡರೆ ನಿಮಗೆ ಅರ್ಥವಾಗ್ತದೆ. ಈ ಊರೂಲು ಇಕ್ಕಾಗುತ್ತದೆ, ಯಾವ ರಾಲ ಅದು ಎಣ್ಣಾಗುತ್ತದೆ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಈ ಅಕ್ಷರಕ್ಕೆ ಅಚ್ಚು ಪರವಾದರೆ, ಅಂದರೆ ಯಾವುದೇ ಸ್ವರ, ಇಕಾರ ಅಕ್ಷರಕ್ಕೆ ಯಾವುದೇ ಅಚ್ಚು ಪರವಾದರೆ, ಅಂದರೆ ಆ ಇವು ಯಾವುದೇ ಅಕ್ಷರ ಆಗಲಿ ಪರವಾದರೆ, ಈ ಸ್ಥಾನದಲ್ಲಿ, ಪರ ಅಂದರೆ ನಂತರ ಬಂದರೆ, ಈ ಸ್ಥಾನದಲ್ಲಿ ಎಣ್ಣಾಗುತ್ತದೆ. ಅಂದರೆ ಯಾವ ರಾಲದಲ್ಲಿ ಮೊದಲನೇ ಅಕ್ಷರ ಬರುತ್ತದೆ. ಉದಾಹರಣೆಗೆ ನೋಡಿ, ದಧಿ ಅತ್ರ. ದಧಿ ಅತ್ರ. ದಧಿ ಅಂದರೆ ಸಂಸ್ಕೃತದಲ್ಲಿ ಮೊಸರು, ಅತ್ರ ಅಂದರೆ ಇಲ್ಲಿ. ದಧಿ ಅತ್ರ, ಮೊಸರು ಇಲ್ಲಿ ಎಂದರ್ಥ. ದಧಿ ಅತ್ರ. ಈ ಎರಡು ಪಕ್ಕದಲ್ಲಿ ಇಡೋಣ. ದಧಿ ಅತ್ರ. ದಧಿ ಶಬ್ದದ ಕೊನೆಯ ಅಕ್ಷರ ಇ ಇದೆ. ದಧಿ, ಧ ಇ, ಧ ನಂತರ ಇ ಇದೆ. ನಂತರ ಏನಿದೆ? ಅತ್ರ. ಅತ್ರ ಅಂದರೆ ಅಕಾರ ಇದೆ. ನಾನದು ಬರೆದು ತೋರಿಸಲ್ಲ, ಐ ಥಿಂಕ್ ನಿಮಗೆ ಗೊತ್ತಾಗ್ತದೆ. ನಾವು ಸಾಂಪ್ರದಾಯಿಕರು ಬೋರ್ಡೇ ಬಳಸಲ್ಲ, ಬೋರ್ಡು ನೋಟ್ಬುಕ್ಕು ಏನು ಬರೆಸಲ್ಲ. ನಾನು ಸ್ವಲ್ಪ ಪಕ್ಕಕ್ಕೆ ಎದುರಾಗಿ ಕೂತಿರುವ ವಿದ್ಯಾರ್ಥಿಗೆ ಪಕ್ಕಕ್ಕೆ ಕೂರಿಸ್ಕೊಂಡು ನೋಟ್ಬುಕ್ನಲ್ಲಿ ಬರೆದು ತೋರಿಸ್ತಿದ್ದೆ. ನಾನು ಅಲ್ಲಿ ಋಷಿಕೇಶ್ನಲ್ಲಿರುವಾಗ ಕೆಲವರು ಬ್ರಹ್ಮಚಾರಿಗಳಿಗೆ ಪಾಠ ಹೇಳುವಾಗ ಬರೆದು ತೋರಿಸ್ತಿದ್ದೆ. ನಮಗೆ ಬೋರ್ಡು ಇರಲಿಲ್ಲ, ಎಲ್ಲ ಬಾಯಿನಿಂದಲೇ ಹೇಳುವುದು, ನಾವು ಬಾಯಿನಿಂದಲೇ ಕೇಳುವುದು. ಕೆಲವರಿಗೆ ಅರ್ಥವೇ ಆಗ್ತಿರಲಿಲ್ಲ. ಬಾಯಿನಿಂದಲೇ ಹೇಳ್ತಾರೆ, ನಾವು ಮನಸ್ಸೇ ನಿಮ್ಮ ಬೋರ್ಡು, ಮನಸ್ಸಿನಲ್ಲೇ ಊಹಿಸಿಕೊಳ್ಳಬೇಕು. ಇದಕ್ಕೆ ತುಂಬ ಏಕಾಗ್ರತೆ ಬೇಕು. ಬರುತ್ತದೆ, ಮನಸ್ಸಿನಲ್ಲೇ ಊಹಿಸಿಕೊಳ್ಳಬೇಕು. ಹೇಳಿದ್ದೆಲ್ಲ ಬೋರ್ಡು ನೋಟ್ಬುಕ್ಕು ಯಾವುದು ಬಳಸ್ತಿರಲಿಲ್ಲ, ನಾವು ಹಾಗೆ ಕಲ್ತಿದ್ದೀವಿ. ಬಟ್ ನಾವು ಪಾಠ ಹೇಳುವಾಗ ನೋಟ್ಬುಕ್ನಲ್ಲಿ ಬರೆಯುತ್ತೇವೆ. ಬೋರ್ಡ್ ಅಂದರೆ ಇಲ್ಲಿ ಬೋರ್ಡ್ಗೆ ಅವಕಾಶ ಇಲ್ಲ. ನಾನು ಪ್ರಯತ್ನ ಮಾಡಿದೆ, ಇಲ್ಲೇನು ಆಗ್ತಾನೇ ಇಲ್ಲ. ಬೋರ್ಡ್ಗೆ ಅಥವಾ ಇಲ್ಲಿ ತೋರಿಸಲ್ಲ. ನೀನು ನೋಡ್ತೀನಿ ಅಂದರೆ ಸ್ವಲ್ಪ ತೋರಿಸಿ ಪ್ರಯತ್ನ ಮಾಡ್ತೀನಿ ನೋಡಿ. ನಿಮಗಿದು ಕಂಡು ಬರ್ತಾ ಇದೆ? ಈಗ ಈ ಅಕ್ಷರಕ್ಕೆ ಆ. ದಧಿ, ಆ, ಅತ್ರ. ದಧಿ ಅತ್ರ. ಇಲ್ಲಿ ನೋಡಿ, ಈಕೆ ಆ ಪರವಾಗಿದೆ. ದಧಿ ಅತ್ರ ಅಲ್ಲವೇ? ದಧಿ ಅತ್ರ. ಸ್ವಲ್ಪ ಹೀಗೆ ಮಾಡ್ತೀನಿ, ನಿಮಗೆ ಕಂಡು ಬರುತ್ತದೆ. ದಧಿ ಅತ್ರ. ಆದರೆ ಏನಾಗ್ತದೆ, ಈ ಸ್ಥಾನದಲ್ಲಿ ಏನಾಗಬೇಕು? ಎಣ್ಣೆಂಬ ಪ್ರತ್ಯಾಹಾರದಲ್ಲಿ ಮೊದಲನೇ ಅಕ್ಷರ. ಈ ಸ್ಥಾನದಲ್ಲಿ ಯಾ ಬರುತ್ತದೆ. ಈ ಸ್ಥಾನದಲ್ಲಿ ಯಾ ಹಾಕಿಬಿಟ್ಟರೆ ದಧಿಕಿ, ಈ ತೆಗೆದು ಬಿಟ್ಟರೆ ಧ ಮಾತ್ರ ಉಳಿಯುತ್ತದೆ. ಯಾ ಸೇರಿಸಿಬಿಟ್ಟರೆ ದಧ್ಯ ಆಗುತ್ತದೆ ಅಲ್ಲವೇ? ದಧ್ಯ. ಇದು ದಧ್ಯ. ಈಗ ಆ ಜೋಡಿಸಿಬಿಟ್ರೆ ದಧ್ಯತ್ರ ಆಗಿಬಿಡ್ತದೆ.
ದಧಿ ಅತ್ರ ದಧ್ಯತ್ರ ಅಂದರೆ ದಧಿ ಶಬ್ದದ ಕೊನೆಯ ಅಕ್ಷರ ಈ ಇತ್ತು, ಈ ಸ್ಥಾನದಲ್ಲಿ ಯಾ ಬಂದಿದೆ ಅಲ್ಲವೇ? ಈ ಸ್ಥಾನದಲ್ಲಿ ಯಾ ಬಂದಿದೆ. ಯಾ ಬಂದ ನಂತರ ಅಕಾರ ಇದ್ದೇ ಇದೆ. ದಧಿ ಅತ್ರ ದಧ್ಯತ್ರ, ದಧ್ಯತ್ರ, ದಧ್ಯ ನಂತರ ಅತ್ರ, ಇದು ತೆಗೆದುಬಿಟ್ಟು ಮೊದಲು ದಧ್ಯ ಯಕಾರ ಬರುತ್ತದೆ, ನಂತರ ಇದು ಸೇರಿಸಿಬಿಡ್ತೀವಿ. ದಧ್ಯತ್ರ ಅಲ್ಲವೇ? ಆಯಿತು, ನೀವು ನೋಡಿದ್ದೀರಲ್ಲ ಇನ್ನೇನು. ದಧ್ಯತ್ರ ಅಂದರೆ ಇದು ಸ್ವಲ್ಪ ನಿಮಗೆ ವ್ಯಾಕರಣ ಗೊತ್ತಿರಬಹುದು, ಏನೂ ಗೊತ್ತಿಲ್ಲದವರನ್ನು ಮನಸ್ಸಿನಲ್ಲಿಟ್ಕೊಂಡು ಹೇಳ್ತಾ ಇದ್ದೀನಿ. ಓಕೆ, ಸೊ ತಸ್ಮಿನ್ನಿತಿ ಅಂದರೆ ಅಚಿ, ಇಲ್ಲಿ ವೃತ್ತಿ ನೋಡೋಣ, ಯಾಕಂದರೆ ಗ್ರಂಥವೂ ಓದಬೇಕಲ್ಲವೇ. ನಾನು ವೃತ್ತಿ ಓದ್ತಾ ಇದ್ದೀನಿ, ನೀವು ಪುಸ್ತಕ ಇದ್ದರೆ ನೋಡಿ. ಇಕಃ ಸ್ಥಾನೆ ಎಣ್ ಸ್ಯಾತ್ ಅಚಿಪರೆ ಸಂಹಿತಾಯಾಂ ವಿಷಯೇ. ಏಕೆಂದರೆ ಇದು ಯಾವ ಸಂದರ್ಭದಲ್ಲಿ ಈ ಸೂತ್ರ ಬಂದಿದೆ ಅಂದರೆ ಸಂಹಿತಾ ಎಂಬುದು ಒಂದು ಸೂತ್ರ, ಇದಕ್ಕಿಂತ ಹಿಂದಿನ ಸೂತ್ರ ಇದೆ. ಸಂಹಿತಾಯಾಂ ವಿಷಯೇ ಇಕೋ ಎಣಚಿ, ಇದು ಸಣ್ಣ ಅಕ್ಷರ ನಿಮಗೆ ಕಂಡು ಬರ್ತದೆ. ಸುಮ್ಮನೆ ನಾನು ಓದ್ತೀನಿ, ನೀವು ನೆನಪಿಟ್ಕೊಂಡು. ಸಂಹಿತಾಯಾಮ್ 72ನೇ ಸೂತ್ರ ಅಷ್ಟಾಧ್ಯಾಯಿಯಲ್ಲಿ. ಇಕೋ ಎಣಚಿ ಎಂಬುದು 77ನೆಯ ಸೂತ್ರ, 77. ಅಂದರೆ ಹಿಂದಿನ ಸೂತ್ರ 72 ಅದು ಅನುವೃತ್ತಿ ಅಧಿಕಾರ ಸೂತ್ರ. ಅಂದರೆ ಈ 72ನಿಂದ ಈ ಪಾದ ಮುಗಿಯುವವರೆಗೂ, ಪಾದ ಕೊನೆಯವರೆಗೂ 157 ಪಾದ ಮುಗಿಯುವವರೆಗೆ ಇದೆಲ್ಲ ಸಂಧಿ ಸೂತ್ರಗಳು. ಅದಕ್ಕೋಸ್ಕರ ಸಂಹಿತಾಯಾಮ್ ಎಂದು ಅಧಿಕಾರ ಸೂತ್ರ. ಅಂದರೆ ಸಂಧಿ ಸಂದರ್ಭದಲ್ಲಿ, ಸಂಧಿ ವಿಷಯದಲ್ಲಿ ಎಂದು ಆ ಮೇಲಿನ ಸೂತ್ರ ಒಂದು ಹೆಡ್ಡಿಂಗ್ ಹೇಳ್ತಾ ಇದೆ. ಮೇಲಿನ ಸೂತ್ರ ಅಧಿಕಾರ ಸೂತ್ರ ಅಂದರೆ ಒಂದು ಹೆಡ್ಡಿಂಗ್ ಎಂದರ್ಥ ಅಷ್ಟೇ, ಅಂದರೆ ಶೀರ್ಷಿಕ. ಸಂಹಿತಾಯಾಮ್ 72ನೇ ಸೂತ್ರ, ಸಂಹಿತಾಯಾಮ್ ವಿಷಯೇ. ಓಕೆ, ಅದನ್ನೇ ಇವರು ವರದರಾಜರು ನಮ್ಮ ಲಘುನಲ್ಲಿ ವೃತ್ತಿಯಲ್ಲಿ ಹೇಳ್ತಾ ಇದ್ದಾರೆ. ಸಂಹಿತಾಯಾಮ್ ವಿಷಯೇ, ಸಂಧಿ ವಿಷಯದಲ್ಲಿ ಇಂಥದ್ದಾಗುತ್ತದೆ. ಇದಕ್ಕೆ ಒಂದು ಉದಾಹರಣ ನಾನು ಕೊಟ್ಟಿರುವ ಉದಾಹರಣ ದಧಿ ಪ್ಲಸ್ ಅತ್ರ ದಧ್ಯತ್ರ ಅಲ್ಲವೇ? ನಮಗೆ ಅರ್ಥವಾಯಿತು. ಇವರು ಕೊಟ್ಟಿರುವ ಉದಾಹರಣೆ ಏನಂದರೆ ಸುಧೀ ಉಪಾಸ್ಯ. ಸುಧೀ, ಧೀ ಅಂದರೆ ಬುದ್ಧಿ, ಸುಧೀ ಅಂದರೆ ಒಳ್ಳೆಯ ಬುದ್ಧಿ ಇರುವವರು ಅಂದರೆ ಬುದ್ಧಿವಂತರು ಎಂದರ್ಥ. ಬುದ್ಧಿವಂತರು ಸುಧೀ, ದೀರ್ಘ ಆಗುತ್ತದೆ. ಪ್ಲಸ್ ಉಪಾಸ್ಯ, ಉಪಾಸ್ಯ ಅಂದರೆ ಉಪಾಸನೆ ಮಾಡತಕ್ಕುವವನು, ಆರಾಧನೀಯನು, ಆರಾಧನ ಮಾಡತಕ್ಕವನು, ಆರಾಧ್ಯನು ಎಂದರ್ಥ. ಉಪಾಸ್ಯನು ಅಂದರೆ ಅಂದರೆ ಬುದ್ಧಿವಂತರಿಂದ, ಸುಧೀವಿ ಉಪಾಸ್ಯ, ಬುದ್ಧಿವಂತರಿಂದ ಉಪಾಸನ ಮಾಡತಕ್ಕವನು ಪರಮಾತ್ಮ. ಇದು ಪರಮಾತ್ಮಕ್ಕೆ ಹೆಸರು. ಸುಧೀ ಉಪಾಸ್ಯ 2 ಪದಗಳು. ಸುಧೀ ಮೊದಲನೆಯ ಪದಕ್ಕೆ ದೀರ್ಘ ಇದೆ. ಉಪಾಸ್ಯ ಎನ್ನುವುದಕ್ಕೆ ಮೊದಲನೆಯ ಅಕ್ಷರ ಊ ಇದೆ, ಅಚ್ಚಿದೆ. ಸುಧೀ ಇಕಾರ ಇದೆ. ಅಂದರೆ ಈ ಸೂತ್ರ ಬರುವುದಕ್ಕೆ ಅನುಕೂಲವಾಗಿದ್ದ ಸಂದರ್ಭ. ಈಗ ಸಪ್ತಮಿ ವಿಭಕ್ತಿಯಲ್ಲಿ ಅಚ್ಚಿ ಹೇಳಿದ್ದರಲ್ಲ, ಆ ಅಚಿಕೆ ಅರ್ಥವೇನು ಎಂಬುದು ಮುಂದಿನ ಸೂತ್ರ ಹೇಳ್ತದೆ. ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ, ಇದು ಸೂತ್ರ ಓದಬೇಕು ತಾವು. ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ, ತಸ್ಮಿನ್ ಇತಿ ನಿರ್ದಿಷ್ಟೇ ಪೂರ್ವಸ್ಯ. ಆಯಿತಾ? ಇದಕ್ಕೆ ಅರ್ಥವೇನೆಂದರೆ ವೃತ್ತಿಗಾರರು, ವೃತ್ತಿ ಅಂದರೆ ಇದರ ಗ್ರಂಥಕಾರರು ವರದರಾಜರು ಹೇಳ್ತಾರೆ, ಸಮಾನ ಸಪ್ತಮಿ ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ. ತಸ್ಮಿನ್ ಅಂದರೆ ಸಪ್ತಮಿ ವಿಭಕ್ತಿ, ಸಪ್ತಮಿ ವಿಭಕ್ತಿಯನ್ನು ಇಟ್ಟು ಪದವನ್ನು ಸೂಚಿಸಿದ್ದರೆ ವಿಧೀಯಮಾನಂ ಕಾರ್ಯಂ. ಕಾರ್ಯಂ ಅಂದರೆ ನಾನು ಹಿಂದೆ ಹೇಳಿದ್ದೀನಲ್ಲ, ಕಾರ್ಯಂ ಅಂದರೆ ಒಂದು ಅಕ್ಷರ ಸ್ಥಾನದಲ್ಲಿ ಏನು ಬರುತ್ತದೋ, ಏನು ಪರಿವರ್ತನ ಆಗಬೇಕೋ ಅದು ಆಜ್ಞಾ, ಅದು ವಿಧೀಯಮಾನಂ ಕಾರ್ಯಂ. ಕಾರ್ಯಂ ಅಂದರೆ ಎಫೆಕ್ಟ್. ಏನು ಪರಿವರ್ತನ ಆಗಬೇಕೋ, ಏನು ಬದಲಾಯಿಸಬೇಕೋ ಅದನ್ನು ಆಜ್ಞೆ ಮಾಡುತ್ತದೆ. ವಿಧೀಯಮಾನಂ ಅಂದರೆ ಆಜ್ಞಾಪಿಸುತ್ತದೆ. ಕಾರ್ಯಂ ಅಂದರೆ ಮಾಡತಕ್ಕ ಪರಿವರ್ತನೆ. ಕಾರ್ಯಂ ಅಂದರೆ ಪರಿವರ್ತನೆ, ಎಫೆಕ್ಟ್. ಏನು ಎಫೆಕ್ಟ್ ತರಬೇಕು, ಏನು ಪ್ರಭಾವ, ಏನು ಪರಿವರ್ತನೆ ತರಬೇಕು, ಅದು ಕಾರ್ಯ ಹೇಳ್ತೀವಿ.
ಸೊ ವಿಧೀಯಮಾನಂ ಕಾರ್ಯಂ ಅಂದರೆ ನಾವು ಎಣ್ಣಾದೇಶೋ ಬರುತ್ತದೆ. ಎಣ್ಣೆನ್ನುವುದು ಆದೇಶ ಅಂದರೆ ಆ ಸ್ಥಾನದಲ್ಲಿ ಬರಬೇಕು. ಯಾವ ಸ್ಥಾನದಲ್ಲಿ? ಇಕ್ ಸ್ಥಾನದಲ್ಲಿ. ಅಂದರೆ ಎಣ್ಣೆನ್ನುವುದು ಬರಬೇಕು. ಎಣ್ಣೆನ್ನುವುದು ಬರಬೇಕಾದರೆ ಎಲ್ಲಿ ಬರಬೇಕು, ಯಾವ ಸ್ಥಾನದಲ್ಲಿ ಬರಬೇಕು ಅಂದರೆ ಹೇಳ್ತಾರೆ, ವರ್ಣಾಂತರೇಣ ಅವ್ಯವಹಿತಸ್ಯ ಪೂರ್ವಸ್ಯ ಬೋಧ್ಯಂ. ಸಪ್ತಮಿ ವಿಭಕ್ತಿ ಅಚ್ಚಾಯಿತು. ಅಂದರೆ ಅಚ್ಚು ಅಕ್ಷರಕ್ಕೆ ಸಪ್ತಮಿ ವಿಭಕ್ತಿಯಿಂದ ಹೇಳಿದ್ದು ಅಚ್ಚು ಅಂದರೆ ಸ್ವರ. ಇಲ್ಲಿ ಏನು ಉಪಾಸ್ಯದಲ್ಲಿ ಊ ಇದೆ. ಆ ಊ ಅಕ್ಷರಕ್ಕೆ ಹಿಂದಿನ ಅಕ್ಷರ ಸ್ಥಾನದಲ್ಲಿ ಪೂರ್ವಸ್ಯ. ಉಕಾರಕ್ಕೆ ಪೂರ್ವ ಯಾವುದು? ಸುಧೀ ನಂತರ ಈ ಇದೆ ನೋಡಿ, ಸುಧೀ ಪದದಲ್ಲಿ ಆ ಈ ಸ್ಥಾನದಲ್ಲಿ ಬರಬೇಕು ಎಂದರ್ಥ ಅಲ್ಲವೇ? ದಧಿ ಹತ್ರದಲ್ಲಿ ಏನು? ಅತ್ರ ಎಂಬ ಶಬ್ದಕ್ಕೆ ಪೂರ್ವವಾದ ಇಕಾರ ಇದೆ ನೋಡಿ, ಆ ಇಕಾರ ಸ್ಥಾನದಲ್ಲಿ ಬರಬೇಕು ಎಂದರ್ಥ. ಓಕೆ, ಈ ಸೂತ್ರಕ್ಕೆ ಅರ್ಥ ಆಯಿತು. ಇಲ್ಲಿ ಒಂದು ಸಂದೇಹ ಬರುತ್ತದೆ. ಇಕ್ಕಕ್ಕೆ 4 ಅಕ್ಷರಗಳಿವೆ. ಈ ಊರೂಲು ಬರಬೇಕು. ಆದೇಶ ಅಂದರೆ ಆ ಸ್ಥಾನದಲ್ಲಿ ಬರುತ್ತದೆ, ಅದಕ್ಕೆ ಆದೇಶ ಹೇಳ್ತೀವಿ. ಆದೇಶಗಳು 4 ಅಕ್ಷರಗಳಿವೆ. ಸ್ಥಾನಗಳು ಯಾವುವು? ಈ ಊರೂಲು 4 ಅಕ್ಷರಗಳು. ಸ್ಥಾನಗಳು ಯಾವುವು? ಯಾವರಾಲ 4. మరి ಈ 4 ಇದ್ದರೆ ಯಾವುದರಲ್ಲಿ, ಯಾವ ಅಕ್ಷರ ಸ್ಥಾನದಲ್ಲಿ ಯಾವ ಆದೇಶ ಬರಬೇಕು? ಸಂದೇಹ ಬರುತ್ತದೆ ಅಲ್ಲವೇ? ಯಾವರಾಲ 4ನಲ್ಲಿ ಯಾವುದು ಬರಬೇಕು? ಆವಾಗ ಅದಕ್ಕೆ ಒಂದು ಪಾಣಿನಿ ಒಂದು ನಿಯಮ ಮಾಡ್ತಾನೆ. ಅದನ್ನು ನಾವು ಏನು ಹೇಳ್ತೀವಿ? ಪರಿಭಾಷಾ ಸೂತ್ರ ಹೇಳ್ತೀವಿ. ಮುಂದಿನ ಸೂತ್ರ ಓದೋಣ. ಸ್ಥಾನೇಂತರತಮಃ. ಇದು 17ನೆಯ ಸೂತ್ರ. ಸ್ಥಾನೇಂತರತಮಃ. ಸ್ಥಾನೇ ಅಂದರೆ ಇದ್ದಾಗ, ಅಂದರೆ ಅದಕ್ಕೆ ವೃತ್ತಿಯಲ್ಲಿ ಹೇಳ್ತಾರೆ ನೋಡಿ, ಪ್ರಸಂಗೇ ಸತಿ. ಪ್ರಸಂಗ ಬಂದಾಗ ಅಂದರೆ ಆದೇಶ ಮಾಡುವ ಪ್ರಸಂಗ ಬಂದಾಗ, ಸ್ಥಾನೇ ಅಂದರೆ ಆದೇಶ ಮಾಡುವ ಸ್ಥಾನವಿರುವಾಗ ಆ ಸ್ಥಾನದಲ್ಲಿ ಯಾವುದು ಬರಬೇಕು? ಅಂತರತಮಃ. ಅಂತರ ಅಂದರೆ ಸದೃಶ. ಅಂತರತಮಃ ಅಂದರೆ ಸದೃಶತಮಃ. ಯಾವುದು ಆ ತರಹ ಇರುತ್ತದೋ ಅದಕ್ಕೆ ಸಾದೃಶ್ಯವಿರುವುದು, ಸಾಮ್ಯವಿರುವುದಿರುತ್ತದೋ, ಹೆಚ್ಚಿನ ಸಾಮ್ಯ ಯಾವುದಿರುತ್ತದೋ ಆ ಅಕ್ಷರ ಬರುತ್ತದೆ. ಈ ಊರೂಲು ಅಕ್ಷರದಲ್ಲಿ ಯಾವರಾಲ ಅಕ್ಷರವು ಯಾವುದಕ್ಕೆ ಸಾಮ್ಯ ಹೆಚ್ಚಿದೆ? ಈ ಸ್ಥಾನ ಇದೆ. ದಧಿ ಹತ್ರದಲ್ಲಿ ದಧಿ ಇಕಾರ ಇದೆ. ಇಕಾರ ಸ್ಥಾನದಲ್ಲಿ ಯಾವರಾಲ 4 ಅಕ್ಷರಗಳಲ್ಲಿ ಯಾವುದಕ್ಕೆ ಹೆಚ್ಚು ಸಾಮ್ಯವಿದೆ? ಯಾಕೆ ಹೆಚ್ಚು ಸಾಮ್ಯ ಇದೆ? ಸಾಮ್ಯ ಹೇಗೆ ತಿಳ್ಕೊಳ್ತೀವಿ ಅಂದರೆ ಅದರ ಸ್ಥಾನ ಉಚ್ಚಾರಣ. ಮೊದಲನೇ ಅಧ್ಯಾಯದಲ್ಲಿ ಸಂಜ್ಞಾ ಪ್ರಕರಣದಲ್ಲಿ ನಾವು ಓದಿದ್ದೀವಲ್ಲ, ಉಚ್ಚಾರಣಕ್ಕೆ 5 ಸ್ಥಾನಗಳಿರುತ್ತವೆ, ಪ್ರಯತ್ನ ಇರುತ್ತದೆ. ಇಲ್ಲಿ ಯಾವುದು ಪ್ರಯತ್ನ ಅಂದರೆ ಈ ಅಕ್ಷರಕ್ಕೆ ಯಕಾರ ಹತ್ತಿರವಾಗಿದೆ. ಏಕೆಂದರೆ ಯಚು ಯಶಾನಾಂ ತಾಲು. ಈ ಅಕ್ಷರ ಚು ಚವರ್ಗ, ಇಚು ಯಶಾನಾಂ ಯಾ ಅಕ್ಷರ ಶಾ ಅಕ್ಷರ. ಈ ಅಕ್ಷರಗಳು ಒಂದೇ ತಾಲು ಸ್ಥಾನದಿಂದ ಹುಟ್ಟುತ್ತವೆ. ತಾಲು ಸ್ಥಾನದಿಂದ ಹೇಳಲ್ಪಡುತ್ತವೆ. ಈ ನೋಡಿ, ಹೀಗೆ ಬಾಯಿಯನ್ನು ಹೀಗೆ ತೆಗೀತೀವಲ್ಲ, ಇದು ತಾಲು. ಆದ್ದರಿಂದ ಇಚು ಯಶಾನಾಂ ತಾಲು. ಈ ಅಕ್ಷರ ಯಕಾರ ಅಕ್ಷರ ತಾಲು ಸ್ಥಾನದಿಂದಲೇ ಬರುತ್ತವೆ. ಅದರಿಂದ ಈ ಅಕ್ಷರಕ್ಕೆ ಯಾ ಅಕ್ಷರಕ್ಕೆ ಒಂದು ಸಾಮ್ಯವಿದೆ. ಅದರಿಂದ ಈ ಸ್ಥಾನದಲ್ಲಿ ಯಾ ಬರಬೇಕು. ವಾ ಬರಲ್ಲ, ವಾ ದೂರವಾಗ್ತದೆ, ರಾ ದೂರ, ಮಿಕ್ಕದೆಲ್ಲ ದೂರನೇ. ಸ್ಥಾನ ದೃಷ್ಟ್ಯ ನೋಡಿದ್ದರೆ, ಉಚ್ಚಾರಣ ಸ್ಥಾನ ದೃಷ್ಟ್ಯ ನೋಡಿದ್ದರೆ ಇಕಾರಕ್ಕೆ ಯಕಾರಕ್ಕೆ ಒಂದೇ ಸ್ಥಾನ, ತಾಲು ಸ್ಥಾನ. ಅದರಿಂದ 2ಕ್ಕೆ ಸಾಮ್ಯ ಇದೆ. ಆದ್ದರಿಂದ ಇಲ್ಲಿ ಈ ಸೂತ್ರ ಹೇಳ್ತದೆ, ಪ್ರಸಂಗೇ ಸತಿ ಸದೃಶತಮ ಆದೇಶ ಸ್ಯಾತ್. ಸದೃಶತಮ ಅತ್ಯಂತ ಸಾಮ್ಯ. ಸದೃಶಂ ಅಂದರೆ ಸಾಮ್ಯಂ, ಹೋಲಿಕೆ, ಹೆಚ್ಚಿನ ಹೋಲಿಕೆ, ಅತ್ಯಂತ ಸಮೀಪತಮ ಹೋಲಿಕೆ. ಹೆಚ್ಚಿನ ಹೋಲಿಕೆ, ಅತ್ಯಂತ ಸಮೀಪತವ ಯಾವುದಿರುತ್ತದೋ ಆ ಆದೇಶ ಸ್ಯಾತ್ ಅಂದರೆ ಈ ಸ್ಥಾನದಲ್ಲಿ ಯಕಾರ ಬರುತ್ತದೆ ಎಂದರ್ಥ. ಓಕೆ, ನಾವು ಸುಧ್ಯುಪಾಸ್ಯಲ್ಲಿ ಸುಧೀ ಉಪಾಸ್ಯ, ಈ ಸ್ಥಾನದಲ್ಲಿ ಯಾ ಬಂದು ಬಿಡುತ್ತದೆ. ನಾನು ಹೇಳಿರುವ ಉದಾಹರಣೆಯಲ್ಲಿ ದಧಿ ಸ್ಥಾನದಲ್ಲಿ ದಧ್ಯ, ಈ ಸ್ಥಾನಕ್ಕೆ ಯಾ ಹಾಕಿದ್ದರೆ ದಧ್ಯ ಅತ್ರ ಜೋಡಿಸಿಬಿಟ್ರೆ ದಧ್ಯತ್ರ. ಹಾಗೆ ಇಲ್ಲಿ ಸುಧೀ ಉಪಾಸ್ಯ, ಸುಧೀ ಈಕಾರ ಸ್ಥಾನದಲ್ಲಿ ಯಕಾರ ಸೇರಿಸಿಬಿಟ್ಟರೆ, ಯಕಾರವನ್ನು
ತಂದು ಬಿಟ್ಟರೆ ಈ ಬಿಟ್ಟು ಹೋಗುತ್ತದೆ. ಏಕೆ? ಇದು ಆದೇಶ. ಆದೇಶ ಅಂದರೆ ಮೊದಲು ಇರುವ ಅಕ್ಷರವನ್ನು ತೆಗೆದುಹಾಕಿ ಆ ಸ್ಥಾನದಲ್ಲಿ ಬಂದು ಕೂತಿದ್ದರೆ ಅದಕ್ಕೆ ಆದೇಶ ಹೇಳ್ತೀವಿ. ನಮ್ಮ ಸಾಂಪ್ರದಾಯಿಕರು ಹೇಳ್ತಾರೆ, ಆದೇಶ ಶತ್ರು ಹಾಗೆ ಬರುತ್ತಾನೆ, ಅವನನ್ನು ಹೋಗಲಾಡಿಸಿ ಇವನು ಬಂದು ಕೂತಿರ್ತಾನೆ. ರಿಪ್ಲೇಸ್ಮೆಂಟ್ ಹೇಳ್ತೀವಿ ನೋಡಿ, ಹಾಗೆ. ಅದರಿಂದ ಸುಧೀ ಉಪಾಸ್ಯ ಆಗಿಬಿಟ್ಟರೆ ಸುಧ್ಯ ಉಪಾಸ್ಯ, ಈ ಎರಡು ಸೇರಿಸಿಬಿಟ್ಟರೆ ಸುಧ್ಯುಪಾಸ್ಯ. ಸುಧ್ಯುಪಾಸ್ಯ ಬಿಡಿಸಿದ್ದರೆ ಸುಧೀ ಉಪಾಸ್ಯ. ಇದು ಎಣಾದೇಶ ಸಂಧಿ. ಇಷ್ಟು ಸರಳವೇ, ಒಂದು ಸೂತ್ರಕ್ಕೆ ಆಗುತ್ತದೆ. ಮಿಕ್ಕ ಎರಡು ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಸ್ಥಾನೇ ಅಂತರತಮಃ, ಈ ಎರಡು ಪರಿಭಾಷಾ ಸೂತ್ರಗಳು. ಅಂದರೆ ಈ ಒಂದು ಸೂತ್ರದಲ್ಲಿ ಹೇಳಿರುವ ಈ ವಿಭಕ್ತಿಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಯಾವ ವಿಭಕ್ತಿಗೆ ಎಣ್ ಅಂದರೆ ಮೊದಲನೇ ತಸ್ಮಿನ್ನಿತಿ ನಿರ್ದಿಷ್ಟೇ ಸೂತ್ರ ಸಪ್ತಮಿ ವಿಭಕ್ತಿ ಕುರಿತು ಹೇಳುತ್ತಾ ಇದೆ. ಸ್ಥಾನೇ ಅಂತರತಮಃ ಎಣ್ಣೆಂಬುದು ಆದೇಶ ಕುರಿತು ಹೇಳುತ್ತಾ ಇದೆ. ಈಗ ಷಷ್ಠಿ ಸ್ಥಾನೇ ಯೋಗ ಇಲ್ಲಿ ಲಘುವಿನಲ್ಲಿಲ್ಲ, ಬಟ್ ಅಷ್ಟಾಧ್ಯಾಯಿಯಲ್ಲಿದೆ. ಅದು ಷಷ್ಠಿ ವಿಭಕ್ತಿ ಕುರಿತು ಹೇಳ್ತಾ ಇದೆ. ಅಂದರೆ ಷಷ್ಠಿ ವಿಭಕ್ತಿ ಕುರಿತು ಹೇಳುವುದು ಷಷ್ಠಿ ಸ್ಥಾನೇ ಯೋಗ ಎಂದು ಸೂತ್ರ. ಸಪ್ತಮಿ ವಿಭಕ್ತಿ ಬಂದರೆ ಸೂತ್ರದಲ್ಲಿ ಅದಕ್ಕೆ ಏನು ಅರ್ಥ ಅಂದರೆ ಅದು ಪರವಾಗಿದ್ದರೆ, ಅಂದರೆ ಯಾವ ಅಕ್ಷರಕ್ಕೆ ಪರವಾಗಿರುತ್ತದೋ ಆ ಅಕ್ಷರದಲ್ಲಿ ಬರಬೇಕು ಎಂದರ್ಥ. ಅಂದರೆ ಅದು ಪರವಾಗಿದ್ದ ಅಕ್ಷರಕ್ಕೆ ಎಂದರ್ಥ. ಅದರಿಂದ ಅಚ್ಚು ಪರೇ ಎಂದು ಸಂಸ್ಕೃತದಲ್ಲಿ ಹೇಳ್ತೀವಿ. ಅಚ್ಚು ಪರವಾಗಿರುವ, ಪರ ಅಂದರೆ ನಂತರ ಬಂದಾಗ ಯಾವುದಕ್ಕೆ ಅಚ್ಚು ನಂತರ ಬರುತ್ತದೋ ಆ ಅಕ್ಷರ ಸ್ಥಾನದಲ್ಲಿ ಈ ಎಣ್ ಬರಬೇಕು ಎಂದರ್ಥ. ಅದರಿಂದ ಇಕೋ ಎಣಚಿ ಎನ್ನುವುದು ಮುಖ್ಯ ಸಂಧಿ ಸೂತ್ರ. ಇದಕ್ಕೆ 3 ಸೂತ್ರಗಳು, ಅದರಲ್ಲಿ ಬಂದಿರುವ ವಿಭಕ್ತಿಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪರಿಭಾಷಾ ಸೂತ್ರಗಳು. ಒಂದು ಷಷ್ಠಿ ಸ್ಥಾನೇ ಯೋಗ, ತಸ್ಮಿನ್ನಿತಿ ನಿರ್ದಿಷ್ಟೇ ಎಂದು ಈ 2ನೇ ಸೂತ್ರ, ಸ್ಥಾನೇ ಅಂತರತಮಃ ಎಂದು 3ನೇ ಸೂತ್ರ. ಸೊ ಇವತ್ತು 4 ಸೂತ್ರಗಳಾಯಿತು. ಒಂದು ಸೂತ್ರ ಲಘುವಿನಲ್ಲಿ ಬಂದಿಲ್ಲ, ನಾನು ಅಷ್ಟಾಧ್ಯಾಯದಿಂದ ಹೇಳಿದ್ದೀನಿ. ಈ 4 ಸೂತ್ರಗಳಿಂದ ಎಣಾದೇಶ ಸಂಧಿ ಗೊತ್ತಾಗ್ತದೆ. ಒಂದು ಉದಾಹರಣೆ ಹೇಳಿದ್ದೇವೆ, ಮಿಕ್ಕ 2-3 ಉದಾಹರಣೆಗಳು ನಾವು ನಂತರ ಹೇಳೋಣ. ಯಾಕಂದರೆ ಇವತ್ತು ಟೈಮು ಸ್ವಲ್ಪನೇ ಹೇಳೋಣ ಪಾಠ ಅಂದ್ಕೊಂಡೆ. ಪ್ರತಿ ದಿವಸ ಹೇಳುವುದರಿಂದ ಅರ್ಧ ಗಂಟೆ ಸಾಕು. ಆದ್ದರಿಂದ ಸುಧ್ಯುಪಾಸ್ಯ ಎಂದಾಯಿತು. ಮಿಕ್ಕ ವಾಕಿ ಉದಾಹರಣೆ ಹೇಳಬೇಕೆ? ವಾಕಿ ಉದಾಹರಣೆ ನಾನು ಹೇಳಲ್ಲ, ನಾನು ಹೇಳಿಬಿಡ್ತೀನಿ ನೋಡಿ. ಗುರು ಪ್ಲಸ್ ಆಜ್ಞಾ. ಗುರು ಆಜ್ಞಾ, ಗುರು ಉ ಇದೆ, ಆಜ್ಞಾ ಅಚ್ಚಿದೆ, ಆಜ್ಞಾ ಅಚ್ಚಿದೆ. ಗುರು ಉಕಾರ ಆದರೆ ಇಲ್ಲಿ ಹೇಳಿದ್ದೇನಿವಿ, ಈ ಊರೂಲು ಇಕ್, ಈ ಊರೂಲುನಲ್ಲಿ ಊ ಇದೆ. ಅಂದರೆ ಈ ಅಕ್ಷರವು ಊ ಎನ್ನುವ ಅಕ್ಷರವು ಗುರು ಪದದ ಕೊನೆಗಿರುವ ಉಕಾರ ಎಲ್ಲಿದೆ? ಇಕ್ನಲ್ಲಿ ಬಂದುಬಿಡ್ತದೆ. ಅಂದರೆ ಉಕಾರ ಸ್ಥಾನದಲ್ಲಿ ಏನು ಬರಬೇಕು? ಎಣ್ ಬರಬೇಕು. ಯಾವಾಗ? ಅಚ್ಚು ಪರವಾದರೆ. ಆಜ್ಞಾ ಎನ್ನುವುದರಲ್ಲಿ ಅಚ್ಚು ಪರವಾಗಿದೆ, ಆ ಎನ್ನುವ ಅಕ್ಷರ ಪರವಾಗಿದೆ. ಗುರು ಆಜ್ಞಾ, ಗುರು ಪ್ಲಸ್ ಆಜ್ಞಾ. ಗುರು ಎಂಬ ಪದದ ಕೊನೆಗೆ ಇರುವ ಉಕಾರ ಸ್ಥಾನದಲ್ಲಿ ಎಣ್ ಬರಬೇಕು. ಎಣ್ಣಿನಲ್ಲಿ 4 ಅಕ್ಷರಗಳಿವೆ. ಈ ಊರೂಲು ಯಾವ ಅಕ್ಷರ? ಯಾವುದು ಹತ್ತಿರವಿರುತ್ತದೋ, ಹೆಚ್ಚಿನ ಹತ್ತಿರವಾಗಿರುತ್ತದೋ ಅದು ಬರಬೇಕು. ಯಾವುದು ಹೆಚ್ಚಿನ ಹತ್ತಿರ? ಸ್ಥಾನೇ ಅಂತರತಮಃ ಎಂದು ನಿಯಮ ಹೇಳಿತು ನೋಡಿ ಸೂತ್ರ. ಹತ್ತಿರತಮ ಯಾವುದು ಅಂದರೆ ಉಕಾರಕ್ಕೆ ಹತ್ತಿರ ಯಾವಾರಾಲ 4 ಅಕ್ಷರಗಳಲ್ಲಿ ಯಾವುದು? ವಾ ಹತ್ತಿರವಾಗಿದೆ. ಅದು ಅಕ್ಷರಕ್ಕೆ ಅಕ್ಷರ ಹತ್ತಿರವಾಗಿದೆ ಎನ್ನುವುದು ಹೇಗೆ ನೋಡ್ತೀರಿ? ಉಚ್ಚಾರಣ ಸ್ಥಾನ ನೋಡಬೇಕು, ಪ್ರಯತ್ನ ನೋಡಬೇಕು. ಉಚ್ಚಾರಣ ಸ್ಥಾನ ಸಾಕು. ಇಲ್ಲಿ ಉಚ್ಚಾರಣ ಸ್ಥಾನ ಯಾವುದು? ಊ ಎನ್ನುವುದು ಓಷ್ಟಗಳಿಂದ, ಓಷ್ಟ ಅಂದರೆ ತುಟಿಗಳಿಂದ ಉಚ್ಚರಿಸ್ತೀವಿ. ಊ ಅಲ್ಲವೇ? ಉಪು ಪದ್ಮಾನೀಯ ನಾಮೋಷ್ಠವು ಎಂದು ಹೇಳ್ತೀವಿ. ಉಕಾರವು ತುಟಿಗಳಿಂದ ಉಚ್ಚಾರವಾಗ್ತದೆ. ವಾ ಅಕಾರಕ್ಕೆ ದಂತೋಷ್ಠವು. ವಕಾರವನ್ನು ಉಚ್ಚರಿಸುವಾಗ ದಂತ ಓಷ್ಠ, ಮೇಲಿನ ದಂತ, ದಂತ ಅಂದರೆ ಹಲ್ಲುಗಳು, ಮೇಲಿನ ಹಲ್ಲು ಕೆಳಗಿನ ತುಟಿ. ವಾ ಹೇಳ್ತೀವಲ್ಲ, ಮತ್ತು ನೀವು ಹೇಳ್ಕೊಂಡು ನೋಡಿ. ವಾ ಅಂದರೆ ಮೇಲಿನ ದಂತ, ಕೆಳಗಿನ ತುಟಿ, ಓಷ್ಠ. ಈ ದಂತ ಓಷ್ಠವು 2 ಸೇರಿಕೊಂಡು ವಾ ಉಚ್ಚಾರಣ ಆಗ್ತಾ ಇದೆ. ಊ ಎನ್ನುವುದು ತುಟಿಗಳಿಂದಲೇ అంటే ಊ ಸ್ಥಾನಕ್ಕೆ ವಾ ಆಗುತ್ತದೆ. ನಾವು ನಿಜವಾಗಿ ಮಾತಾಡ್ತಾ ಇದ್ದರೆ ಇಲ್ಲಿ ಈ ಸಂಧಿ ನಿಯಮಗಳು ನೋಡಿದ್ದರೆ, ಗಮನಿಸಿದ್ದರೆ ಇವೆಲ್ಲ ಫೋನೆಟಿಕ್ ಭಾಷಾ.
ಫೋನಟಿಕ್ ಅಂದರೆ ಉಚ್ಚಾರಣಾಶಾಸ್ತ್ರ. ನಾವು ಹೂವನ್ನು ಹೇಳುತ್ತಾ ಹೋದರೆ ವಾ ಹಾಗೆ ಬಿಡ್ತದೆ, ತಾನೇ ಹಾಗೆ ಬಿಡ್ತದೆ. ಅದರಿಂದ ನಮ್ಮ ಬಾಯಿನಿಂದ ಯಾವುದು ಸಹಜವಾಗುತ್ತದೋ ಅದನ್ನೇ ಸಂಧಿ ನಿಯಮಗಳು ಎಂದು ಹೇಳಿದ್ದಾರೆ ಅಷ್ಟೇ. ಸಂಧಿ ಕಾರ್ಯಗಳು ಅಂದರೆ ಸಂಧಿಯಲ್ಲಿ, ಸಂಧಿ ಅಂದರೆ ಅಕ್ಷರಗಳು ಹತ್ತಿರಕ್ಕೆ ಬಂದರೆ ಸಂಧಿ, ಅದರಲ್ಲಿ ಆಗುವ ಬದಲಾವಣೆಗೆ ಕಾರ್ಯ ಹೇಳಿದ್ದೀವಿ. ಸಂಧಿ ಕಾರ್ಯ ಏನಾಗುತ್ತದೆ ಅಂದರೆ ನಮ್ಮ ಬಾಯಿ ಸಹಜವಾಗಿ ತಿರುಗಿ ಆ ಅಕ್ಷರ ಆಗಿಬಿಡ್ತದೆ. ಅದನ್ನಿಟ್ಕೊಂಡು ಮಾಡಿದ್ದಾರೆ. ಕಂಪ್ಯೂಟರ್ಗೆ ನೋಡಿದ್ದರೆ ಇ ಆ್ಯಂಡ್ ಊ ಸೇರಿಸಿಬಿಟ್ಟರೆ, ನೀವು ಟೈಪ್ ಮಾಡಿ ನೋಡಿ, ಇ ಆ್ಯಂಡ್ ಊ ಮಾಡಿಬಿಟ್ರೆ ಅದು ಆಟೋಮೆಟಿಕ್ ಆಗಿಬಿಡ್ತದೆ. ಅಯ್ಯೋ ಇದೇನಪ್ಪ ಅಂದರೆ ಕಂಪ್ಯೂಟರ್ ತಾನೇ ತಗೊಂಡು ಬಿಡ್ತದೆ. ಇ ಆ್ಯಂಡ್ ಊ ಸೇರಿಸಿಬಿಟ್ಟರೆ ಅದು ಏನಾಗುತ್ತದೆ, ಗುಣಸಂಧಿ ಆಗಿಬಿಡ್ತದೆ, ಓ ಎಂದು ತಗೊಂಡು ಬಿಡ್ತದೆ. ನಾನು ಒಂದು ಸಲ ಮಾಡಿದ್ದಾಗ ಆಶ್ಚರ್ಯ ಪಟ್ಕೊಂಡೆ. ಒಬ್ಬರನ್ನು ಕೇಳಿದ್ದೀನಿ, ಕಂಪ್ಯೂಟರ್ ಗೊತ್ತಿರುವವರು. ಅವ್ರು ಹೇಳ್ತಾರೆ, ಸಂಸ್ಕೃತ ಈಸ್ ಕಂಪ್ಯೂಟರ್ ಫ್ರೆಂಡ್ಲಿ ಎಂದು ಹೇಳುತ್ತಾರೆ ಸ್ವಾಮೀಜಿ. ನೀವು ಅಕ್ಷರಗಳನ್ನು ಹೇಳಿಬಿಟ್ರೆ ಅದು ಆಟೋಮೆಟಿಕ್ ತಗೊಂಡು ಬಿಡ್ತದೆ. ಅಂದರೆ ಆಟೋಮೆಟಿಕ್ ಏಕೆ ತಗೊಳ್ತದೆ ಅಂದರೆ ಈ ಉಚ್ಚಾರಣ ಸಹಜವಾಗಿ ನಮ್ಮ ಬಾಯಿದಿಂದ ತಾನೇ ಆಗುತ್ತದೆ. ಇ ಆ್ಯಂಡ್ ಊ ಸೇರಿಸಿಬಿಟ್ರೆ ಓ ಎಂದು ತಾನೇ ಹೇಳಿಬಿಡ್ತದೆ. ಹಾಗೆ ನಮ್ಮ ಬಾಯಿ ಸಹಜವಾಗಿ ಏನು ಉಚ್ಚರಿಸ್ತದೋ ಅದನ್ನೇ ಇವರು ಸಂಧಿ ಕಾರ್ಯಗಳು ಎಂದು ಹೇಳಿದ್ದಾರೆ. ಆಯಿತು, ಇಲ್ಲಿ ಬಿಡಿ. ಇಲ್ಲಿ ಸ್ಥಾನೇ ಅಂತರತಮಃ ಗುರು ಆಜ್ಞಾ ಬೇಗ ಹೇಳು, ಗುರು ಆಜ್ಞಾ ಹಾಗೆ ಬಿಡ್ತಾ ಇದೆ ನೋಡಿ. ನಮಗೆ ಗೊತ್ತಿಲ್ಲದೆ ಅಪ್ರಯತ್ನವಾಗಿ ಗುರುವಾಜ್ಞಾ, ಅದು ವಾ ಬಂದುಬಿಟ್ಟಿತ್ತು ನೋಡಿ, ಬಂದುಬಿಟ್ಟಿತ ಅಲ್ಲವಾ? ಗುರು ಆಜ್ಞಾ ಬೇಗ ಹೇಳು, ಗುರು ಆಜ್ಞಾ ವಾ ಹಾಗೆ ಬಿಟ್ಟಿತು. ಅದು ನೋಡಿ ತಾನೇ ಆಯ್ತಲ್ಲ. ಅದನ್ನೇ ಪಾಣಿನಿ ಸೂತ್ರದಲ್ಲಿ ಸೇರಿಸಿಬಿಟ್ಟರು. ಊ ಸ್ಥಾನದಲ್ಲಿ ವಾ ಬರುತ್ತದೆ ಅಲ್ಲವೇ? ಗುರು ಪ್ಲಸ್ ಆಜ್ಞಾ, ಆ ಊ ಅಕ್ಷರ ವಾ ಬಂದುಬಿಡುತ್ತದೆ. ಗುರ್ವಾಜ್ಞಾ ಆಗಿಬಿಡ್ತದೆ. ಅಂದರೆ ಇಕ್ಕ ಸ್ಥಾನದಲ್ಲಿ ಎಣ್ಣು ಬರಬೇಕು ಅಂದರೆ ಇಕ್ಕನಲ್ಲಿ 4, ಈ ಸ್ಥಾನದಲ್ಲಿ ಯಾ ಬರುತ್ತದೆ, ಊ ಸ್ಥಾನದಲ್ಲಿ ವಾ ಬರುತ್ತದೆ, ರು ಸ್ಥಾನದಲ್ಲಿ ರ ಬರುತ್ತದೆ. ರು ಸ್ಥಾನದಲ್ಲಿ ರು ಎನ್ನುವುದು ಅಚ್ಚು ಅಂದರೆ ಸ್ವರ, ಆ ಸ್ಥಾನದಲ್ಲಿ ರ. ಅದಕ್ಕೆ ಉದಾಹರಣೆ ಏನು? ಪಿತೃ ಆದೇಶ. ಪಿತೃ ಎನ್ನುವುದು ಅದು ರು ಸ್ವರ ಆಗುವುದರಿಂದ ಪಿತೃ ಎಂದು ಉಚ್ಚಾರಣೆ ಮಾಡಬಾರದು. ಕೆಲವರು ಪ್ರಕೃತಿ ಎನ್ನುವಾಗ ಪ್ರಕೃತಿ ಎಂದು ಹೇಳ್ತೀವಿ ನಾವು ಕನ್ನಡದಲ್ಲಿ ಎಲ್ಲ ಕಡೆ. ಪ್ರಕೃತಿ ಅಂದರೆ ಕಾಕಿ ರಾವತ್ತಲ್ಲ, ಅದು ಕಕಾರವು ವ್ಯಂಜನ, ರಾವತ್ತು ರಕಾರವು ವ್ಯಂಜನ, ಕಾರ 2 ಸೇರಿಸಿಬಿಟ್ಟರೆ ಪ್ರಕೃತಿ ಎಂದು ಹೇಳ್ತಾರೆ. ಅದಲ್ಲ, ಅದು ರಾವತ್ತಲ್ಲ, ಅದು ಅಚ್ಚು, ಅದು ಸ್ವರ ಇದೆ. ಕಕಾರಕ್ಕೆ ರು ಎನ್ನುವುದು ಸ್ವರ ಸೇರಿಸಿದ್ದರೆ ಸ್ವರ ಆಗುವುದರಿಂದ ಪ್ರಕೃತಿ ಎಂದು ಹೇಳಬಾರದು, ಪ್ರಕೃತಿ ಅಲ್ಲವೇ? ಪಿತೃ ಎಂದು ಹೇಳಬಾರದು, ಪಿತೃ. ಏಕೆಂದರೆ ಅದು ರು ಎನ್ನುವುದು ಸ್ವರ, ಅದು ಅಚ್ಚು. ಪ್ರಕೃತಿ, ವಿಕೃತಿ, ಸಂಸ್ಕೃತಿ ಅಂದರೆ ಅಲ್ಲಿ ಕೃ ಮೇಲೇ ಹೇಳಬೇಕು. ಕೃತಿ, ಸಂಸ್ಕೃತಿ, ಪ್ರಕೃತಿ, ವಿಕೃತಿ. ನಮಗೆ ಅಭ್ಯಾಸ ಆಗಿಬಿಟ್ಟಿರ್ಬೋದು ತಪ್ಪು, ನಾವೀಗ ಸರಿ ಮಾಡಿಕೊಳ್ಳಬೇಕು. ಮತ್ತೆ 16 ಸಲ ಹೇಳಿಬಿಟ್ರೆ ಅಭ್ಯಾಸ ಆಗಿಬಿಡ್ತದೆ ಅಲ್ಲವೇ? ಪಿತೃ ಎಂದು ಹೇಳಬಾರದು, ಪಿತೃ ಆದೇಶ. ಪಿತೃ ತಾ ಮೇಲೆ ರುಕಾರ ಇದೆ, ಅದು ಅಚ್ಚು, ಅದು ಸ್ವರ. ಇಲ್ಲಿ ರೂ ನಂತರ ಅಚ್ಚು ಬಂದಿದೆ. ಅಚ್ಚು ಬಂದಿದೆ ಅಂದರೆ ಅಚಿಪರೆ ಸೂತ್ರದಲ್ಲಿ ಹೇಳಿದ್ದು. ಅಚಿಪರೆ ಅಂದರೆ ಅಚ್ಚು ಪರವಾದರೆ ಅದಕ್ಕೆ ಹಿಂದಿನ ಅಕ್ಷರ ರು ಸ್ಥಾನದಲ್ಲಿ ಏನಾಗಬೇಕು? ಸ್ಥಾನೇ ಅಂತರತಮಃ. ಅದಕ್ಕೆ ಎಣ್ ಬರುತ್ತದೆ. ಎಣ್ಣಿನಲ್ಲಿರುವಂಥ ಯಾವ ಅಕ್ಷರ ಹತ್ತಿರವಾಗಿದೆಯೋ ಅದು ನೋಡಬೇಕು. ರೂಕಿ ಹತ್ತಿರ ಯಾವುದು? ರ. ಏನಾಗ್ತದೆ? ಋಟು ರಸಾಣಾಂ ಮೂರ್ಧ ಸ್ಥಾನದಿಂದ, ಬಾಯಿಯಲ್ಲಿ ಮೂರ್ಧ ಸ್ಥಾನದಿಂದ ಋಟು ರಸಾಣಾಂ ಮೂರ್ಧ. ಈ ಅಕ್ಷರಗಳೆಲ್ಲ ಮೂರ್ಧ ಸ್ಥಾನದಲ್ಲಿ ಸೆರಿಬ್ರಮ್ ಅಂದರೆ ಬಾಯಿಯ ಅಪ್ಪರ್ ಸೀಲಿಂಗ್ ಇರುತ್ತದೆ ನೋಡಿ, ಬಾಯಿ ಸೀಲಿಂಗ್ ಅಲ್ಲಿಂದ ಬರುತ್ತದೆ. ನೀವು ಒಳಗೆ ನಾಲಿಕೆಯನ್ನು ಸ್ವಲ್ಪ ಒಳಗೆ ಅಲ್ಲಿ ಒಂದು ಹೀಗೆ ಗುಂಡಿ ಹಾಗಿರುತ್ತದೆ ನೋಡಿ, ಮೇಲೆ ಛತ್ರಿ ಹಾಗೆ, ಆ ಜಾಗದಲ್ಲಿ ನಾಲಿಕೆಯಿಂದ ಟಚ್ ಮಾಡಿ ಏನೋ ಆಗುತ್ತದೆ ನೋಡಿ, ಸೆನ್ಸಿಟಿವ್ ಇರುತ್ತದೆ. ಆ ಭಾಗಕ್ಕೆ ಮೂರ್ಧ ಹೇಳ್ತೀವಿ ಮೇಲೆ. ಅದರಿಂದ ಋಟು ರಸಾಣಾಂ, ನಾಲಿಕೆ ಸ್ವಲ್ಪ ಹಿಂದಕ್ಕೆ ಹೋಗಿ ಮೇಲಕ್ಕೆ ಟಚ್ ಆಗ್ತದೆ ಸ್ವಲ್ಪ ಅಲ್ಲವೇ? ಆ ಜಾಗಕ್ಕೆ ಮೂರ್ಧ ಹೇಳ್ತೀವಿ. ಆದ್ದರಿಂದ ಅದು ರೂಕಿ ಸ್ಥಾನದಲ್ಲಿ ರಾ ಬರುತ್ತದೆ. ಪಿತೃ ಆದೇಶ ಏನಾಗುತ್ತದೆ? ರು ಹೋಗಿ ರಾ ಬಂದು ಬಿಡ್ತದೆ. ತಾನಂತರ ರು ತೆಗೆದುಬಿಟ್ಟು ರಾ ಸೇರಿಸಿಬಿಟ್ಟರೆ ಪಿತ್ರ ಆಗುತ್ತದೆ.
ಪಿತ್ರ, ಇದು ಪಿತ್ರ ಹೇಳಬಹುದು, ಏಕೆಂದರೆ ರಾ ಬಂದುಬಿಟ್ಟಿತಲ್ಲ. ತಕಾರವು ವ್ಯಂಜನ, ರಕಾರ ರೇಫವು ವ್ಯಂಜನ. ರಕಾರಕ್ಕೆ ರಕಾರ ಹೇಳಲ್ಲ. ಒಂದು ಸಂಸ್ಕೃತದಲ್ಲಿ ಕ ಇದ್ದರೆ ಕಕಾರ, ಚ ಇದ್ದರೆ ಚಕಾರ, ಟ ಇದ್ದರೆ ಟಕಾರ, ತಕಾರ, ಪಕಾರ, ಮಕಾರ ಯಾವುದೇ ಹೇಳಬಹುದು. ನಕಾರ. ರಾ ಬಂದಾಗ ರಕಾರ ಎಂದು ಹೇಳುವ ಅಭ್ಯಾಸ ಇಲ್ಲ, ಮರದೇನೋ ಸಂಪ್ರದಾಯದಲ್ಲಿ ಬಂದಿದೆ. ರಾಕಿ ರೇಫ ಹೇಳ್ತೀವಿ ಹೊರತು ರಕಾರ ಹೇಳಲ್ಲ. ಮಿಕ್ಕದೆಲ್ಲ ಚಕಾರ, ಟಕಾರ, ಅಕಾರ, ಮಕಾರ ಯಾವುದಾದ್ರೂ ಹೇಳಬಹುದು. ಕಾರ ಅಂದರೆ ಉಚ್ಚಾರಣ ಅಷ್ಟೇ. ರೇಫ ಹೇಳ್ತೀವಿ. ಆದ್ದರಿಂದ ರೂ ಸ್ಥಾನದಲ್ಲಿ ರೇಫ ಬಂದಿದೆ. ಪಿತೃ ರೂ ತೆಗೆದುಬಿಟ್ಟು ರಾ ಸೇರಿಸಿಬಿಟ್ಟರೆ ಪಿತೃ. ಇಲ್ಲಿ ಒತ್ತಿ ಹೇಳಬೇಕು, ಯಾಕಂದರೆ ಅದು 2 ವ್ಯಂಜನಗಳಾಗಿವೆ. 2 ವ್ಯಂಜನಗಳು ತ ರ ಸಂಯುಕ್ತ ಅಕ್ಷರ ಆಯಿತು, ಜೋಡಾಕ್ಷರ, ಒತ್ತಕ್ಷರ ಆಯಿತು. ಪಿತ್ರ, ಪಿತ್ರ ಪ್ಲಸ್ ಆದೇಶ ಪಿತ್ರಾದೇಶ ಆಯಿತಾ. ಹಾಗೆ 3 ಉದಾಹರಣೆಗಳು: ದಧ್ಯತ್ರ, ಗುರ್ವಾಜ್ಞ, ಪಿತ್ರಾದೇಶ. 3ಕ್ಕೆ 3 ಉದಾಹರಣೆಗಳು ಹೇಳಿದ್ದೆ. ಈಗ ಕೊನೆದು ಲೂ ಇದೆ. ಲೂ ಸ್ಥಾನದಲ್ಲಿ ಲಾ ಬರುತ್ತದೆ. ಇದಕ್ಕೆ ಉದಾಹರಣೆಗಳು ಕಷ್ಟ, ಎಲ್ಲ ಕಡೆ ಇರಲ್ಲ. ಸಂಸ್ಕೃತದಲ್ಲಿ ಕೆಲವು ಕಡೆಯೇ ಇದೆ, ಅದು ಸ್ವಲ್ಪ ಕಾಂಪ್ಲಿಕೇಟ್ ಉದಾಹರಣೆ ಮುಂದೆ ಬರುತ್ತದೆ, ಒಂದು ಬಂದಾಗ ಹೇಳ್ತೀನಿ. ಕ್ಲುಪ್ ಕಲ್ಪತೆ ಎನ್ನುವುದು ಲೂಕಿ ಲಾ ಆದೇಶ ಬರುತ್ತದೆ. ಕ್ಲುಪ ಧಾತುವಿಗೆ ಕಲ್ಪತೆ ಎಂದಾಗುತ್ತದೆ. ಲೂಕಿ ಅಲ್ಲೆಂದು ಗುಣಾದೇಶ ಬಂದು ಅಲ್ಲಿ ಬರುತ್ತದೆ. ಬಟ್ ಇಲ್ಲಿ ಲೂ ಪ್ಲಸ್ ಆಕೃತಿ ಲಾ ಆಕೃತಿ ಎಂದು ಉದಾಹರಣೆ ಎಲ್ಲರಿದೇ ಕೊಡ್ತಾರೆ. ಲೂ ಎಂದು ಹೇಳಬಾರದು ಲ, ಏಕೆಂದರೆ ಅದು ಅಚ್ಚು. ಲೂಕಿ ಏನಾಗ್ತದೆ ಲ, ಅದಕ್ಕೆ ಆ ಎಂದು ಬಂದಿದೆ. ಆ ಎನ್ನುವುದು ಅಚ್ಚು. ಆ ಅಚ್ಚು ಪರವಾದರೆ ಲೂ ಸ್ಥಾನದಲ್ಲಿ ಲ ಆಗಿಬಿಡ್ತದೆ. ಲ ಪ್ಲಸ್ ಆಕೃತಿ ಲೂ ಸ್ಥಾನದಲ್ಲಿ ಆ ಬಂದು ಬಿಡ್ತದೆ. ಅಂದರೆ ಲಾ ಬಂದು ಬಿಡ್ತದೆ. ಅದರಿಂದ ಲ ಲೂ ಸ್ಥಾನದಲ್ಲಿ ಲ. ಆ ಲಾಕ್ಕೆ ಆಕೃತಿ ಸೇರಿಸಿಬಿಟ್ಟರೆ ಲಾಕೃತಿ 4 ಆಯಿತು. ಈವೂರೂಲು ಸ್ಥಾನದಲ್ಲಿ ಈವೂರೂಲು ಈ 4 ಅಕ್ಷರಗಳಿಗೆ ಅಚ್ಚು ಪರವಾದರೆ ಯಾವರಾಲ ಈ 4 ಅಕ್ಷರಗಳು ಕ್ರಮವಾಗಿ ಬರುತ್ತವೆ. ಇದು ಒಂದು. ಈ 3 ಸೂತ್ರಗಳನ್ನು ತಿಳ್ಕೊಂಡಿದ್ದೇವೆ. ಇದು ನಂತರ ನಿಜವಾಗಿ ಹೇಳಬೇಕಾದ್ರೆ ಒಂದು ಮಾತು ಹೇಳಿ ಮುಗಿಸೋಣ ಇವತ್ತು. ಈಗ ನೇರಾಗಿ ಮುಂದಿನ ಸಂಧಿಗೆ ಹೋಗಬೇಕಿತ್ತು. ಮುಂದಿನದೇನು? ಏಚೋ ಯವಾಯಾವಹ 22ನೇ ಸೂತ್ರ. ಇದು ನಾನು 17ನೇ ಸೂತ್ರ ಮುಗಿಸಿದ್ದೇವೆ. 27ನೇ ಸೂತ್ರ ಏಚೋ ಯವಾಯಾವಹ ಅಯವಾಯಾವ ಸಂಧಿ ನೆಕ್ಸ್ಟ್ ಸಂಧಿಗೆ ಹೋಗಬೇಕಿತ್ತು. ಆದರೆ ಮಧ್ಯದಲ್ಲಿ ಕೆಲವು ಕ್ಲಿಷ್ಟವಾದ ರೂಪಗಳನ್ನು ಬಳಸ್ತಾನೆ. ಇದು ಪ್ರಾರಂಭಿಕರಿಗೆ ಇಷ್ಟು ಹೇಳಬಾರದು, ಇದು ನಂತರ ಹೇಳಬೇಕು. ಈಗ ಲಘುನಲ್ಲಿ ಹೇಳಿದ್ದಾರಲ್ಲ, ಈಗ ನೀವು ಪರೀಕ್ಷೆಗೆ ಓದಬೇಕಾಗ್ತದೋ ಏನೋ, ಅದರಿಂದ ನಾನೀಗ ಹೇಳೇ ಬಿಡ್ತೀನಿ. ಸ್ವಲ್ಪ ಕ್ಲಿಷ್ಟ, ಅದಕ್ಕೋಸ್ಕರ ನಾಳೆ ಹೇಳೋಣ. ಸ್ವಲ್ಪ ಕ್ಲಿಷ್ಟ ಇದೆ. ಇದು ವ್ಯಂಜನ ಸಂಧಿ ಬಂದು ಬಿಡ್ತಾ ಇದೆ. ಇದು ಅಚ್ ಸಂಧಿ ಹೇಳುವಾಗ ಹಲ್ ಸಂಧಿ ಮಧ್ಯದಲ್ಲಿ ತರಬಾರದಿತ್ತು. ಅಂದರೆ ಇದು ಪ್ರಾರಂಭಿಕರಿಗೆ ಬೇಡ, ಕಲಿತುಕೊಂಡವರಿಗೆ ಸಿದ್ಧಾಂತ ಕೌಮುದಿ ಹಂತಕ್ಕೆ ಹೋದಾಗ ಯಾವುದಾದರೂ ಹೇಳಬಹುದು. ಸ್ವಲ್ಪ ಕ್ಲಿಷ್ಟ ಇದೆ, ಆದರೂ ನಾನು ನಿಧಾನವಾಗಿ ಹೇಳಿ ನಿಮಗೆ ಅರ್ಥ ಮಾಡಿಸ್ತೀನಿ. ಆದ್ದರಿಂದ ಇದಕ್ಕೆ ಇಷ್ಟರಿಂದಲೇ ಮುಗಿಯುತ್ತದೆ. ಆದರೆ ಕೆಲವು ವಿಕಲ್ಪ ರೂಪಗಳಿವೆ, ಕೆಲವು ಕಡೆ ಬಳಸುವುದುಂಟು. ಅವುಗಳನ್ನು ಹೇಳ್ತಾರೆ, ಅದು ಹೇಳೋಣ, ನಾವು ನಾಳೆ ಹೇಳ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.